ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಟು ದ ಚಾನಲ್ ವಿಘ್ನ ಕ್ರಿಯೇಷನ್. ಇವತ್ತಿನ ವಿಡಿಯೋದಲ್ಲಿ ನಾನು ಲೋಟಸ್ ಡಿಸೈನ್ ಅಂದರೆ ಲೋಟಸ್ ಫ್ಲವರ್ ಡಿಸೈನ್ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮಲ್ಟಿ ಕಲರ್ ಯೂಸ್ ಮಾಡಿಕೊಂಡು ಹಾಕ್ಬೋದು. ಸೀರೆ ಏನಾದರೂ ಮಲ್ಟಿ ಕಲರ್ ಇದ್ದರೆ ಈ ಥರ ಡಿಸೈನ್ನ ಹಾಕ್ಬೋದು, ಚೆನ್ನಾಗಿರುತ್ತೆ. ನೋಡಿ, ಮೊದಲಿಗೆ ನಾನು ಬಟ್ಟೆಗೊಮ್ಮೆ ಸಿಂಗಲ್ ಕ್ರೋಶೆ ಮಾಡಿಕೊಂಡು 4 ಚೈನ್ ಹಾಕ್ಕೊಳ್ತಾ ಇದ್ದೀನಿ. 4 ಚೈನ್ ಹಾಕ್ಕೊಂಡು ಎಲ್ಲಿ ಬರುತ್ತೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಕೂಡ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 4 ಚೈನು 3 ಚೈನ್ ಹಾಕ್ಕೊಳ್ಳೋಣ. ಈಗ ನಾವು 5 ಚೈನ್ ಹಾಕ್ಕೊಳ್ಳೋಣ. ಈ 5 ಚೈನು ನಮಗೆ ಡಿಸೈನ್ ಮಾಡಲಿಕ್ಕೆ ಒಂದು 2 ಚೈನ್ ಗ್ಯಾಪ್ನಲ್ಲಿ ಲಾಕ್ ಮಾಡ್ಕೊಳ್ಳೋಣ. ತುಂಬ ಲಾಂಗ್ ಮಾಡ್ಕೋಬೇಡಿ, ತುಂಬ ಹತ್ರನೂ ಮಾಡ್ಕೋಬೇಡಿ. 2 ಚೈನ್ ಗ್ಯಾಪು ನೋಡಿ, ಜಸ್ಟ್ ಒಂದು 2 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ಮತ್ತು 3 ಚೈನ್ ಬಟ್ಟೆಗೆ ಲಾಕ್. ಮತ್ತು 4 ಚೈನ್ ಹಾಕ್ಕೊಳ್ಳೋಣ, ಬಟ್ಟೆಗೆ ಲಾಕ್ ಮಾಡ್ಕೊಳ್ಳೋಣ. ನೀವು ಈ 4 ಚೈನ್ನ ಕುಚ್ಚು ಹಾಕಲಿಕ್ಕೆ ಬೇಕಂದರೆ ಬಿಟ್ಕೋಬೋದು. ಮತ್ತು 3 ಚೈನ್ ಲಾಕ್. ಈಗ ಮತ್ತೊಂದು ಆರ್ಚಿಗೆ 5 ಚೈನ್ ಹಾಕ್ಕೊಳ್ಳೋಣ. ಡಿಸೈನ್ ಮಾಡಲಿಕ್ಕೆ 5 ಚೈನ್ ಹಾಕ್ಕೊಂಡು ಒಂದು 2 ಚೈನ್ನಷ್ಟು ಗ್ಯಾಪ್ ಬಿಟ್ಟು ಲಾಕ್ ಮಾಡ್ಕೊಳ್ಳೋಣ. ಮತ್ತು ಎಗೈನ್ 3 ಚೈನ್. ಆರ್ಚ್ ಹಾಕಲಿಕ್ಕೆ ನಾವು 5 ಚೈನ್ ಹಾಕಿದ್ದೀವಲ್ಲ, ಅದನ್ನು ಬಿಟ್ಟರೆ ನಾವು ಒಂದು ಆರ್ಚಿಂದ ಇನ್ನೊಂದು ಆರ್ಚಿಗೆ 3 4 3 ಹಾಕ್ಕೋಬೇಕು. ಸ್ಟಾರ್ಟಿಂಗಲ್ಲಿ 4 3 ಹಾಕ್ಕೋಬೇಕು. ಒಂದು ಡಿಸೈನಿಂದ ಇನ್ನೊಂದು ಡಿಸೈನ್ಗೆ ಸೆಂಟ್ರಲ್ಲಿ 3 4 3 ಹಾಕ್ಕೋಬೇಕು ಚೈನು, 5 ಚೈನ್ ಬಿಟ್ಟು. ಮತ್ತು ಸ್ಟಾರ್ಟಿಂಗಲ್ಲಿ 4 3 ಮಾತ್ರ ಹಾಕ್ಕೋಬೇಕು. 3 4 3 ಹಾಕ್ಕೊಂಡು ಮತ್ತು 5 ಚೈನ್ನ 2 ಚೈನ್ ಗ್ಯಾಪ್ನಷ್ಟಲ್ಲಿ ಲಾಕ್ ಮಾಡ್ಕೋಬೇಕು. ಈ ರೀತಿಯೇ ಕಂಪ್ಲೀಟಾಗಿ ಬೇಸ್ ಲೈನ್ ತೊಗೋಬೇಕು. ಸೆಕೆಂಡ್ ಸ್ಟೆಪ್ ಹಾಕ್ಕೊಳ್ಳೋಣ. ನೋಡಿ, ಸೆಕೆಂಡ್ ಸ್ಟೆಪ್ಪಿಗೆ ನಾನು ಸೇಮ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ. ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿಕೊಂಡು ಸ್ಟಾರ್ಟಿಂಗಲ್ಲಿ ಏನು 4 ಚೈನ್ ಹಾಕಿದ್ದೀವೋ ವಿಡಿಯೋ ಸೈಡ್ ಆಗಿದೆ, 4 ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ 4 ಚೈನ್ ಹಾಕಿದ್ವಲ್ಲ, 4 ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ನಾವು ಈಗ ಇಲ್ಲಿಂದಲೇ ನೇರವಾಗಿ ಒಂದ್ಸಲಿ ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ದಾರ ಸುತ್ತಕೊಂಡು 5 ಚೈನ್ ಹಾಕ್ಕೊಂಡಿದ್ವಲ್ಲ, ಆ 5 ಚೈನ್ ಒಳಗಡೆ ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಈಗ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಅದೇ 5 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶೆ ಮಾಡ್ಕೊಳ್ಳೋಣ. ಎರಡನ್ನು ಒಂದು ಮತ್ತು ಎರಡನ್ನು ಒಂದು 3 ಟೈಮ್ಸ್ ಮಾಡ್ಕೋಬೇಕು. ಮತ್ತು ಎಗೈನ್ ಟ್ರಿಪಲ್ ಕ್ರೋಶನೇ ಮಾಡ್ಕೋಬೇಕು. ಇನ್ನೊಂದು ಸಲ 2 ಸಲ ಟ್ರಿಪಲ್ ಕ್ರೋಶೆ ಮಾಡ್ಕೋಬೇಕು. ಒಂದು ಸಲ ಡಬಲ್ ಕ್ರೋಶೆ ಮಾಡ್ಕೊಂಡಾದಮೇಲೆ ನೋಡಿ, ಈಗ ಒಂದು ಸಲ ಡಬಲ್ ಕ್ರೋಶೆ, 2 ಟ್ರಿಪಲ್ ಕ್ರೋಶೆ ಆಯಿತು. ಈಗ ನೀಡಾದ್ಮೇಲೆ 3 ಸಲ ದಾರ ಸುತ್ಕೋಬೇಕು. ಎರಡನ್ನು ಒಂದು 4 ಸಲ ಎರಡನ್ನು ಒಂದು ಮಾಡಬೇಕು. ಡಬಲ್ ಟ್ರಿಪಲ್ ಕ್ರೋಶೆ ಅಂತಾರೆ, ಆ ಥರ ಮಾಡ್ಕೋಬೇಕು. ಈಗ 3 ಚೈನ್ ಹಾಕ್ಕೊಳ್ಳೋಣ. 3 ಚೈನ್ ಹಾಕ್ಕೊಂಡು ಅಲ್ಲೇನು ಟ್ರಿಪಲ್ ಕ್ರೋಶೆ ಮಾಡಿದ್ವಿ ಲಾಸ್ಟ್ ಕಂಬ, ಅಲ್ಲಿಗೆ ಪಿಕಾಟ್ ಮಾಡ್ಕೊಳ್ಳೋಣ. ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಮತ್ತು ಈಗ ನಾವು ಲಾಸ್ಟ್ ಕಂಬ ಇದೆಯಲ್ಲ, ಡಬಲ್ ಟ್ರಿಪಲ್ ಕ್ರೋಶೆ ಕಂಬ, ಅದಕ್ಕೆ ಸಿಂಗಲ್ ಕ್ರೋಶೆಯಿಂದ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಅದನ್ನು ಎಂಡ್ವರೆಗೂ ಕೂಡ ಸಿಂಗಲ್ ಕ್ರೋಶೆ ಮಾಡಿಕೊಂಡು
ಎಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ ಅದೇ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಸಿಂಗಲ್ ಕ್ರೋಶ ಆದಮೇಲೆ ಅದೇ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಮತ್ತು ಅದೇ 5 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನಾವು ನೆಕ್ಸ್ಟ್ ಸ್ಟೆಪ್ಪು ಈ 3 ಚೈನ್ ಒಳಗಡೆ ವರ್ಕ್ ಮಾಡಬೇಕು. ಈಗ ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೋಬೇಕು. ಅದೇ 5 ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಈಗ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ 5 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಎರಡನ್ನು ಒಂದು ಮತ್ತು ಲಾಸ್ಟ್ ಎರಡನ್ನು ಒಂದು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇನ್ನೊಂದು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಸೇಮು ಈ ಕಡೆ ಸೈಡ್ ಹೆಂಗೆ ಮಾಡಿದ್ವೋ ಅದೇ ಥರ. ಈಗ ಡಬಲ್ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಲಾಸ್ಟು 3 ಸಲ ನೀಡಲ್ಗೆ ದಾರ ಸುತ್ತಕೊಂಡು ಎರಡನ್ನು ಒಂದು ಮತ್ತು ಲಾಸ್ಟ್ ಎರಡನ್ನು ಒಂದು 4 ಟೈಮ್ಸು ಎರಡನ್ನು ಒಂದು ಮಾಡ್ಕೋಬೇಕು. ಈಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಲಾಸ್ಟ್ ಕಂಬ ಇದೆಯಲ್ಲ ಅದರೊಳಗಡೆ ಒಂದು ಪಿಕಾಟ್ ಮಾಡ್ಕೊಳ್ಳೋಣ, ಅಂದರೆ ಸಿಂಗಲ್ ಕ್ರೋಶ ಮಾಡ್ಕೊ. ಈಗ ಅದೇ ಕಂಬದಲ್ಲಿ ಸಿಂಗಲ್ ಕ್ರೋಶ ಮಾಡ್ತಾ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಇಷ್ಟೇ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅಂತಿಲ್ಲ, ಅದೆಷ್ಟು ಹಿಡಿಯುತ್ತೋ ಗ್ಯಾಪು ಆ ಕಂಬ ಎಷ್ಟು ಲೆಂತಿ ಆಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಹಂಗಾಗಿ ಇಷ್ಟೇ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಅಂತಿಲ್ಲ, ಕಂಪ್ಲೀಟ್ ಆಗೋ ತನಕಲ್ಲೂ ಸಿಂಗಲ್ ಕ್ರೋಶ ಮಾಡ್ಕೋಬೇಕು ಆ ಕಂಬದ ಎಡ್ಜ್ವರೆಗೂ. ಈ ಡಿಸೈನ್ಗೆ ಪರ್ಟಿಕ್ಯುಲರಾಗಿ ನಾವು ಮಲ್ಟಿ ಕಲರ್ ಥ್ರೆಡನ್ನು ಯೂಸ್ ಮಾಡ್ಬೋದು. ಸೊ ಹಂಗಾಗಿ ಇದು ಯಾವುದಾದ್ರೂ ಮಲ್ಟಿ ಕಲರ್ ಸೀರೆ ಇದ್ದರೆ ಈ ಥರ ಡಿಸೈನ್ನ ನಾವು ಸೆಲೆಕ್ಟ್ ಮಾಡ್ಕೊ. ಈಗ ನೋಡಿ ಲಾಸ್ಟು ಸಿಂಗಲ್ ಕ್ರೋಶ ಆದಮೇಲೆ ಅಲ್ಲಿ 3 ಚೈನ್ ಇದೆಯಲ್ಲ ಪಕ್ಕದಲ್ಲಿ, ಆ 3 ಚೈನ್ ಒಳಗಡೆ ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಬರುತ್ತೆ. ಇದು ಲೋಟಸ್ನ ಕೆಳಭಾಗ ಲೀಫ್ ಇರುತ್ತಲ್ಲ ಅದು, ಆ ಥರ ಡಿಸೈನ್ ಇದು. ನೆಕ್ಸ್ಟು ಲಾಕ್ ಮೇಲೆ ಒಮ್ಮೆ ಲಾಕ್ ಮಾಡಿಕೊಂಡು ಮತ್ತು 4 ಚೈನ್ ಹಾಕ್ಕೊಳ್ಳೋಣ. 1 2 3 4 ಚೈನ್ ಹಾಕ್ಕೊಂಡು ಮತ್ತೆ ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳೋಣ. ಮತ್ತು ಈಗ ನಾವು ನೇರವಾಗಿ 5 ಚೈನ್ ಒಳಗಡೆ ವರ್ಕ್ ಮಾಡ್ಬೋದು, ಇಲ್ಲಾಂದರೆ 3 ಚೈನ್ಗೆ ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಕೂಡ ವರ್ಕ್ ಮಾಡ್ಬೋದು. ಈಗ ನೀಡಲ್ ಮೇಲೆ ದಾರ ತಗೊಂಡು 5 ಚೈನ್ ಒಳಗಡೆ ಡಬಲ್ ಕ್ರೋಶ ಮಾಡ್ಕೊಳ್ಳೋಣ. ನಾವೇನು ಫಸ್ಟು ಸ್ಟೆಪ್ ಆರ್ಚ್ ಮಾಡಿದ್ವೋ ಸೇಮ್ ಅದೇ ಕಂಟಿನ್ಯೂ ಆಗಬೇಕು. ನಿಮಗೆ ಫಸ್ಟು ಡಿಸೈನಲ್ಲಿ ಅರ್ಥ ಆಗಿದ್ದರೆ ಇದನ್ನು ಸ್ಕಿಪ್ ಮಾಡಿ, ಇಲ್ಲಾಂದರೆ ಕಂಟಿನ್ಯೂ ಮಾಡ್ಕೊಳ್ಳಿ. ಮತ್ತು ಡಬಲ್ ಕ್ರೋಶ ಆದಮೇಲೆ 2 ಟೈಮ್ಸು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. ಮತ್ತೊಮ್ಮೆ ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. 2 ಸಲ ದಾರ ಸುತ್ತಕೊಂಡು ನೀಡಲ್ಗೆ ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು. ಮತ್ತು ಈಗ ಡಬಲ್ ಟ್ರಿಪಲ್ ಕ್ರೋಶ ಅಂದರೆ ನೀಡಲ್ಗೆ 3 ಸಲ ದಾರ ಸುತ್ತಕೊಂಡು ಅದೇ 5 ಚೈನ್ಗೆ ಒಳಗಡೆ ಹೋಗಿ ನೀಡಲ್ ಹಾಕಿ ದಾರ ತಗೊಬಂದು
ಎರಡನ್ನು ಒಂದು ಎರಡನ್ನು ಒಂದು ಎರಡನ್ನು ಒಂದು 4 ಸಲ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶಾ, 2 2 ಟೈಮ್ಸು ಟ್ರಿಪಲ್ ಕ್ರೋಶಾ ಮತ್ತು ಒಂದು ಲಾಸ್ಟು ಡಬಲ್ ಟ್ರಿಪಲ್ ಕ್ರೋಶಾ. ಈಗ ನೀಡಲ್ಗೆ 3 ಸಲ ದಾರ ಸುತ್ತಕೊಂಡು 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ತೊಗೊಬಂದು ಎರಡನ್ನು ಒಂದು ಎರಡನ್ನು ಒಂದು ಎರಡನ್ನು ಒಂದು 4 ಟೈಮ್ಸ್ ಮಾಡ್ಕೋಬೇಕು ಈ ರೀತಿ. ಈಗ ಮತ್ತೆ 3 ಚೈನ್ ಹಾಕ್ಕೋಬೇಕು. 3 ಚೈನ್ ಹಾಕ್ಕೊಂಡು 4 ಚೈನು, 3 ಚೈನ್ ಆರ್ 4 ಚೈನ್ ಯಾವುದಾದ್ರೂ ಹಾಕ್ಕೋಬೋದು ಪೀಕಾಟ್ ಮಾಡಲಿಕ್ಕೆ. ನಾನಿಲ್ಲಿ 4 ಚೈನ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಪೀಕಾಟ್ ಮಾಡ್ಕೊಂಡಾದಮೇಲೆ ಲಾಸ್ಟ್ ಕಂಬ ಇದೆಯಲ್ಲ ಅದನ್ನು ಸಿಂಗಲ್ ಕ್ರೋಶದಿಂದ ಫಿಲ್ ಮಾಡಬೇಕು. ಕಂಪ್ಲೀಟಾಗಿ ಎಂಡ್ವರೆಗೂ ಸಿಂಗಲ್ ಕ್ರೋಶ ಹಾಕ್ಕೋಬೇಕು. ನೋಡಿ ಈಗ ಆಯ್ತಲ್ಲ, ಅದೇ 5 ಚೈನ್ ಒಳಗಡೆ ಈಗ ಒಂದು ಲಾಕ್ ಮಾಡ್ಕೊಳ್ಳೋಣ. ಮತ್ತೀಗ 3 ಚೈನ್ ಹಾಕ್ಕೊಳ್ಳೋಣ. 1 2 3 ಚೈನ್ ಹಾಕ್ಕೊಂಡು ಅದೇ 5 ಚೈನ್ ಒಳಗಡೆ ಲಾಕ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಸ್ಟೆಪ್ ವರ್ಕ್ ಮಾಡೋದು ನಾವು ಈ 3 ಚೈನ್ ಒಳಗಡೆ. ಈಗ ನೆಕ್ಸ್ಟು ಡಬಲ್ ಕ್ರೋಶ ಮಾಡಬೇಕು. ನೀಡಲ್ ಮೇಲೆ ಒಮ್ಮೆ ದಾರ ಸುತ್ತಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತೊಗೊಬಂದು ಎರಡನ್ನು ಒಂದು ಎರಡನ್ನು ಒಂದು 2 ಸಲ ಮಾಡಬೇಕು. ನೆಕ್ಸ್ಟು ನೀಡಲ್ಗೆ 2 ಸಲ ದಾರ ಸುತ್ತಕೊಂಡು ಟ್ರಿಪಲ್ ಕ್ರೋಶ ಮಾಡ್ಕೋಬೇಕು. 3 ಸಲ ಎರಡನ್ನು ಒಂದು ಮಾಡಬೇಕು. ಮತ್ತು ಎಗೈನ್ ಟ್ರಿಪಲ್ ಕ್ರೋಶ ಇನ್ನೊಮ್ಮೆ ಮಾಡ್ಕೋಬೇಕು. ಈಗ ಲಾಸ್ಟ್ ಕಂಬ ನೀಡಲ್ಗೆ 3 ಸಲ ದಾರ ಸುತ್ತಕೊಂಡು ಎರಡನ್ನು ಒಂದು ಎರಡನ್ನು ಒಂದು 4 ಸಲ ಮಾಡ್ಕೋಬೇಕು. ಈಗ 4 ಚೈನ್ ಹಾಕ್ಕೊಳ್ಳೋಣ. 4 ಚೈನ್ ಹಾಕ್ಕೊಂಡು ಆ ಲಾಸ್ಟ್ ಕಂಬ ಇದೆಯಲ್ಲ ಅದರೊಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಳ್ಳೋಣ. ಪೀಕಾಟ್ ಆಗುತ್ತೆ. ಮತ್ತು ಆ ಕಂಬ ಕಂಪ್ಲೀಟ್ ಆಗೋವರೆಗೂ ಸಿಂಗಲ್ ಕ್ರೋಶ ಮಾಡ್ಕೊಂಡು ಕಂಟಿನ್ಯೂ ಮಾಡೋಣ. ಫಸ್ಟು ಸ್ಟೆಪ್ಪಲ್ಲಿ ಈ ರೀತಿ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಡಿಸೈನ್ನ. ನಿಮಗೆ ಒಂದು ಆರ್ಚಿಗೂ ಇನ್ನೊಂದು ಆರ್ಚಿಗೂ ಜಾಗ ಸಾಕು ಅನಿಸಿದರೆ ನಾನು ಹಾಕ್ಕೊಂಡಿದ್ದೀನಲ್ಲ 4 ಚೈನು ಅಷ್ಟು, ಇನ್ನೂ ಇಲ್ಲಾಂದರೆ 5 ಚೈನ್ ಹಾಕ್ಕೋಬೋದು. ಇನ್ನೂ ಒಂದು ಸ್ವಲ್ಪ ಗ್ಯಾಪ್ ಡಿಸ್ಟೆನ್ಸ್ ಬರುತ್ತೆ. ನೋಡಿ ಈ ರೀತಿ ಬಂದಿದೆ. ನಾನೊಂದು 3 ಆರ್ಚಿಗಾಗೋಷ್ಟು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಈಗ ಸೆಕೆಂಡ್ ಸ್ಟೆಪ್ಪು ನೋಡಿ ಈ ರೀತಿ ದಾರನ ಸುತ್ಕೋಬೇಕು. ಒಂದು ನಾಟ್ ಹಾಕ್ಕೋಬೇಕು. ನೀಡಲ್ಗೆ ನಾಟ್ ಹಾಕ್ಕೊಂಡು ಫಸ್ಟು ಇದೆಯಲ್ಲ ಪೆಟಲು ನೋಡಿ, ಅಲ್ಲಿ ಲಾಸ್ಟ್ ಕಂಬದ ಎಡ್ಜ್ ಇದೆಯಲ್ಲ ಅಲ್ಲಿಗೆ ನೀಡಲ್ ಹಾಕಿ ದಾರನ ಎಳ್ಕೋಬೇಕು. ಎಳ್ಕೊಂಡು ಒಂದು ಮಾಡಬೇಕು, ಲಾಕ್ ಆಗುತ್ತೆ. ಈಗ ಅಲ್ಲಿಂದ ನೇರವಾಗಿ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಆ 2 ಪೆಟಲ್ನ ಮಧ್ಯೆ ಒಂದು 3 ಚೈನ್ ಹಾಕಿದ್ವಲ್ಲ ಆ 3 ಚೈನ್ ಒಳಗಡೆ ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು.
ಈಗ ಮತ್ತೆ 4 ಚೈನ್ ಮತ್ತು ಅದೇ ಕಂಬದೊಳಗಡೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೊಂಡು ಪೀಕಾಟ್ ಮಾಡ್ಕೋಬೇಕು. ಮತ್ತು ಈಗ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. ಅದೇ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ತಗೊಬಂದು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು. ಸೆಂಟ್ರಲ್ಲಿ 2 ಪೆಟಲ್ನ ಮಧ್ಯೆ 3 ಚೈನ್ ಇದೆಯಲ್ಲ, ಆ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರ ತಗೊಬಂದು ಎರಡನ್ನು ಒಂದು 3 ಸಲ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೊಂಡು ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡಿದರೆ ಒಂದು ಪೀಕಾಟ್ ರೆಡಿ ಆಗುತ್ತೆ. ಮತ್ತು ಅಗೈನ್ ನೀಡಲ್ಗೆ 2 ಸಲ ದಾರ ಸುತ್ಕೋಬೇಕು. ಒಂದು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಮತ್ತು 4 ಚೈನ್ ಹಾಕ್ಕೋಬೇಕು. ಮತ್ತು ಅದೇ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಎಗೈನ್ 2 ಸಲ ದಾರ ಸುತ್ಕೋಬೇಕು ನೀಡಲ್ಗೆ. ಅದೇ 3 ಚೈನ್ ಗ್ಯಾಪ್ ಒಳಗಡೆ ಮತ್ತೊಂದು ಟ್ರಿಪಲ್ ಕ್ರೋಶ ಕಂಬ ಮಾಡ್ಕೋಬೇಕು. ಮತ್ತು 4 ಚೈನ್ ಮತ್ತು ಆ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ವೀಕ್ಷಕರೇ, ಇಲ್ಲಿ ನಾನು ಸ್ವಲ್ಪ ಫಾಸ್ಟಾಗಿ ತೋರಿಸಿರೋ ಕಾರಣ ಏನು ಅಂದರೆ, ಇದರಲ್ಲಿ ಕಷ್ಟ ಅಂತ ಏನೂ ಇಲ್ಲ, ಗೊತ್ತಿರೋ ಸ್ಟಿಚ್ಚಸ್ಸು. ಡಬಲ್ ಕ್ರೋಶ ಮತ್ತು ಪೀಕಾಟ್ ಮಾಡ್ಕೊಳ್ತಾ ಹೋಗಿರೋದು. ಸೊ ಹಾಗಾಗಿ ಒಂದು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಡಬಲ್ ಕ್ರೋಶ ಮಾಡ್ಕೊಳ್ಳೋದು, ಪೀಕಾಟ್ ಮಾಡ್ಕೊಳ್ಳೋದು. ಇದೇ ರೀತಿ ಟ್ರಿಪಲ್ ಕ್ರೋಶ ಮತ್ತು ಒಂದು ಪೀಕಾಟು. ಇಲ್ಲಿ ಒಟ್ಟು 6 ಟ್ರಿಪಲ್ ಕ್ರೋಶ ಕಂಬಗಳು ಮತ್ತು 6 ಪೀಕಾಟ್ಸ್ ಮಾಡ್ಕೋಬೇಕು. ನೀವು ಇಲ್ಲಿ 4 ಚೈನ್ ಆದರೂ ಹಾಕ್ಕೊಂಡು ಪೀಕಾಟ್ ಮಾಡಿ, ಇಲ್ಲ 3 ಚೈನ್ ಹಾಕ್ಕೊಂಡಾದರೂ ಪೀಕಾಟ್ ಮಾಡಿ, ಎರಡೂ ಚೆನ್ನಾಗಿರುತ್ತೆ. ಲಾಸ್ಟಿಗೆ ನಾವು ಎಡ್ಜ್ ಇದೆಯಲ್ಲ, ಟ್ರಿಪಲ್ ಕ್ರೋಶದ ಎಡ್ಜ್, ಆ ಡಿಸೈನ್ನ ಲೀಫ್ ಡಿಸೈನ್ನ ಎಡ್ಜ್ ಇದೆಯಲ್ಲ, ಅಲ್ಲಿಗೆ ನೋಡಿ ಈಗ ನೀಡಲ್ ಹಾಕಿ ದಾರ ತಗೊಬಂದು ಹಾಗೆ ದಾರದಿಂದ ನೀಡಲ್ನ ಪಾಸ್ ಮಾಡ್ಕೊಳ್ಳಿ, ಅಂದರೆ ಸ್ಲಿಪ್ ನಾಟ್ ಆಗುತ್ತೆ. ಮತ್ತು ಒಂದು ಸಿಂಗಲ್ ಕ್ರೋಶ ಮಾಡಿಕೊಂಡು ಚೈನ್ ಹಾಕ್ಕೊಂಡು ದಾರನ ಎಂಡ್ ಮಾಡ್ಕೊಳ್ಳೋಣ. ಎಂಡ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಆ ಕಡೆ ಈ ಕಡೆ 2 ಸೈಡು ಥ್ರೆಡ್ಡು ಎಕ್ಸ್ಟ್ರಾ ಬಂದಿದೆಯಲ್ಲ, ಅದಕ್ಕೆ ನಾವು ಒಂದು ಸ್ವಲ್ಪ ಗ್ಲೂ ಹಾಕಿ ಬ್ಯಾಕ್ ಸೈಡು ಹಾಗೆ ಸ್ವಲ್ಪ ಪ್ರೆಸ್ ಮಾಡಿದರೆ ಅಂಟ್ಕೊಳ್ಳುತ್ತೆ. ಎಕ್ಸ್ಟ್ರಾ ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಇನ್ನೊಂದು ಸೈಡು ಅದೇ ರೀತಿ ಮಾಡ್ಕೋಬೇಕು. ನೀಟಾಗಿ ಫಿನಿಶ್ ಕಾಣುತ್ತೆ. ಮೇಲ್ಭಾಗ ಏನೂ ಕಾಣಲ್ಲ ನಮಗೆ. ನೋಡಿ ಈ ರೀತಿ ಕಾಣುತ್ತೆ. ನಾವು ನೆಕ್ಸ್ಟ್ ಪೆಟಲ್ಗೆ ಕಲರ್ ಚೇಂಜ್ ಮಾಡಿದ್ದೀನಿ. ನೆಕ್ಸ್ಟ್ ಫ್ಲವರ್ಗೆ ಇದೇ ರೀತಿ ಮಾಡ್ಕೋಬೋದು, ಮಲ್ಟಿ ಕಲರು, ಇಲ್ಲ ಬೇಡ ಅಂದರೆ ಒಂದೇ ಕಲರ್ ಕೂಡ ಮಾಡ್ಕೋಬೋದು. ಇಷ್ಟ ಆದರೆ ಒಂದು ಲೈಕ್ ಕೊಡಿ ವೀಕ್ಷಕರೇ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಇದಕ್ಕೆ ಒಂದು 500 to 600 ಚಾರ್ಜ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.